ಜಾತಕದ ವಿಷಯ ಸರಿಯಪ್ಪ. ಯಾವ್ದೇನಾದ್ರೂ ಮೊದಲು ಹುಟ್ಟಿದವರಿಗೆ ಮೊದಲು ಬಂದವರಿಗೆ ಆಸೆ ಇರುತ್ತೆ ಅಲ್ವಾ. ಮನೆ ದೊಡ್ಡ ಮಗಳು ನಾನು, ನನಗೆ ಸಿಗತ್ತೆ ಅಂತ ಆಸೆ ಪಟ್ಟಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಆಯ್ತು. ಇವಾಗ ಎಷ್ಟು ಅನ್ಕೊಂಡ್ರೆ ಏನ್ ಲಾಭ ವಸಂತ? ನಡಿಬೇಕಾಗಿರೋದು ನಿಲ್ಸಕ್ಕಾಗುತ್ತಾ ಏನು? ನಡೀತಾ ಇರೋದು ಅಮ್ಮನವ್ರ ದೃಷ್ಟಿನಲ್ಲಿ ಒಳ್ಳೇದಲ್ಲ ಅಂದ್ರೆ ಯಾವುದೋ ಒಂದು ರೀತಿನಲ್ಲಿ ನಿಲ್ಲತ್ತೆ ಅಣ್ಣ. ಎಲ್ರೂ ನನ್ನ ಮಾತನ್ನ ಗೌರವಿಸಿ ಈ ಕಾರ್ಯಕ್ರಮ ನಡೆಯೋವರೆಗೂ ಎಲ್ರೂ ಸ್ವಲ್ಪ ಸುಮ್ಮನಿರಿ. ತಗೊಳಮ್ಮ. ನಿನ್ನ ಎದುರುಗಡೆನೆ ಅತ್ತೆ ಕೈಯಲ್ಲಿ ನನ್ನ ಮೂಗುಗೆ ಹಾಕಿಸ್ಕೊತಾ ಇದ್ದೀನಿ. ನೋಡಿ ಅಳು ಅವನಿ. ಏನು ಯೋಚಿಸ್ತಿದ್ಯಮ್ಮ? ತಗೋ. ನಂದೊಂದು ಚಿಕ್ಕ ಕೋರಿಕೆ ಇದೆ. ಹೇಳಮ್ಮ. ಆಲಸ್ಯಂ ಅಮೃತಂ ವಿಷಂ. ತಡ ಮಾಡದೆ ಬೇಗ ತಗೋ ಬಂಗಾರು. ಅತ್ತೆ, ನಿಮ್ಮ ಕೈಯಿಂದನೇ ಇದನ್ನ ನನ್ನ ಮೂಗಿಗೆ ಹಾಕಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಹಾಕ್ತೀರಾ? ಸರಿನಮ್ಮ. ಏನ್ರಿ ಏನ್ರಿ ಏನಾಯ್ತ್ರಿ? ಏನಾಯ್ತು? ಏನಾಯ್ತು? ಎದ್ದೇಳ್ರಿ. ಮೊದಲು ಒಳಗ್ ಕರ್ಕೊಂಡು ಹೋಗಿ. ಬಾಣ. ರಾಧಾ ಹುಷಾರ್ ಕಣೋ. ಹುಷಾರು. ಇದೇನ್ ಹೀಗಾಗೋಯ್ತಲ್ಲ? ಮೂಗುತಿನ ಸ್ವೀಕರಿಸೋದಕ್ಕೆ ಇದು ಅಡ್ಡಿ ಆಗಲ್ಲ ಅಲ್ವಾ? ನಿಹಾರಿಕಾಗೆ ಮೂಗುತಿ ಕೊಡೋ ಸಂದರ್ಭದಲ್ಲಿ ಹೀಗಾಗೋದು ಅಂದ್ರೆ ಏನು? ಏನ್ ನಡೀತು ಅಂತ ಹೇಳ್ರಿ. ಸಾಲ ಕೊಟ್ಟವರು ಇನ್ವೆಸ್ಟರ್ಸ್ ಆಫೀಸಿಗೆ ಬಂದು ಹೊಡೆದು ಹೋದ್ರು. ಎಲ್ಲರ ಹತ್ರ 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೆ, ಆದರೆ ಅದು ಬ್ಲಾಕ್ ಆಗೋಗಿದೆ. ಹೊರಗಡೆಯಿಂದ 1 ಕೋಟಿ ಸಾಲ ತಂದಿದ್ದೆ, ಅದನ್ನು ರಿಟರ್ನ್ ಮಾಡು ಅಂತ ಕೆಲವು ದಿನಗಳಿಂದ ಪ್ರೆಷರ್ ಹಾಕ್ತಾ ಇದ್ದಾರೆ. ಇವತ್ತು ಎಲ್ಲರೂ ಬಂದು ಆಫೀಸ್ ಕಲೀಗ್ಸ್ ಮುಂದೆನೆ ಹೀನಾಯವಾಗಿ ಹೊಡೆದು ಹೋದ್ರು. ಎಲ್ರಿಗೂ ಹಾಫ್ ಅಮೌಂಟ್ ಕೊಡಲಿಲ್ಲ ಅಂದರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳೋದ್ರು. ಭಾವನವ್ರಿಗೆ ಹೀಗಾಗಿತ್ತು ನೋವಿನ ವಿಷಯನೇ ಆದರೂ ನಾನು ಇದನ್ನ ಅವಕಾಶವಾಗಿ ತಗೊಂಡು ನಿಹಾರಿಕಾಗೆ ಮೂಗುತಿ ಸಿಗದೇ ಇರೋ ಹಾಗೆ ಮಾಡಬೇಕು. ಹೀಗೆ ಯಾಕಾಯ್ತು ಅಂತ ನಿಮಗೆ ಗೊತ್ತಾ ಅತ್ತೆ? ಅಮ್ಮನವ್ರ ವಿಗ್ರಹ ಇಲ್ದೇನೆ
ನಿಹಾರಿಕಾಗೆ ನೀವು ಮೂಗುತ್ತಿನ ಕೊಡಬೇಕು ಅಂತ ನಿರ್ಧಾರ ತಗೊಂಡಿದ್ದಕ್ಕೆ ಹೀಗಾಗಿತ್ತು. ಸಂಬಂಧ ಇಲ್ದಿರ ಮಾತಾಡ್ಬೇಡ ನೀನು. ಸಂಬಂಧ ಇದೆ ಕೃಷ್ಣ. ಏನ್ ಸಂಬಂಧ ಇದೆಯಕ್ಕ? ನೀನ್ ಕೂಡ ಹೀಗ್ ಮಾತಾಡ್ತಿದ್ಯಲ್ಲ. ಸಂಬಂಧ ಇದೆ. ವಿಗ್ರಹ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಮ್ ಯಜಮಾನ್ರ ಶೇರ್ಸು ಲಾಸ್ ಆಯ್ತು. ಈ ಮನೆ ಆಚಾರಕ್ಕೆ ಸಂಬಂಧಿಸಿರೋ ಮೂಗುತ್ತಿನ ಅಮ್ಮೋರ್ ಇಲ್ದೇನೆ ಕೊಡ್ತಿರೋದಕ್ಕೇನೆ ಇವತ್ತು ನಮ್ ಯಜಮಾನ್ರ ಮೇಲೆ ಅಟ್ಯಾಕ್ ನಡೆದಿದೆ. ಹೌದು ನಿಹಾರಿಕಾ, ಹೀಗ್ ಮಾಡೋದು ಪದ್ಧತಿ ಅಲ್ಲ. ಇದೇನೋ ಫ್ಯಾನ್ಸಿ ಐಟಮ್ ಅಲ್ಲ. ಎಲ್ಲಿ ಬೇಕು ಅಂದ್ರೆ ಅಲ್ಲಿ, ಯಾವಾಗ ಬೇಕು ಅಂದ್ರೆ ಅವಾಗ ಕೊಡೋದಿಕ್ಕೆ. ಅಮ್ಮನವ್ರ ಸಮ್ಮುಖದಲ್ಲಿ ಅಮ್ಮನವ್ರ ಮುಂದೆನೇ ಕೊಡಬೇಕು. ಹಾಗೆ ನಡೆದಿದ್ದಕ್ಕೆ ಅಮ್ಮನವರಿಗೆ ಕೋಪ ಬಂದಿದೆ. ಆ ಪ್ರಭಾವ ಈಗ ಮನೇಲಿರೋ ಎಲ್ಲಾರ ಮೇಲೆ ಬೀಳ್ತಿದೆ. ಅದಕ್ಕೆ ನನ್ನ ತಮ್ಮನ ಮೇಲೂ ಬಿದ್ದಿದೆ. ಲಾವಣ್ಯ ವಸಂತ ಹೇಳಿದ್ದು 100% ಪಟ್ಟು ನಿಜ. ಇದಕ್ಕೆ ಅಮ್ಮ ನಾವು ಅಡ್ಡಿ ಮಾಡಿದ್ದು. ನೀವೇನೋ ನಾವು ಜಲ್ಲಸಿಂದ ಅಡ್ಡಿ ಮಾಡ್ತಿದೀವಿ ಅಂತ ಅನ್ಕೊಂಡ್ರಿ. ಈ ಮನೇಲಿ ಏನೇ ನಡೆದ್ರೂ ಎಲ್ಲರ ಒಪ್ಪಿಗೆಯಿಂದ ಮಾಡಬೇಕು. ಏಕಪಕ್ಷ ನಿರ್ಧಾರ ತಗೋಬಾರ್ದು ಅತ್ತೆ. ದೊಡ್ಡ ಭಾವನವರು ಕಷ್ಟದಲ್ಲಿದ್ರೆ ನೀವು ಆರ್ಥಿಕ ಸಹಾಯ ಮಾಡಲಿಲ್ಲ. ಈಗ ನೀವು ಹೀಗೆ ಮಾಡೋದು ಯಾರಿಗಾದ್ರೂ ನೋವಾಗುತ್ತೆ ಅಲ್ವಾ ಅತ್ತೆ? ನಿಹಾರಿಕಾಗೆ ಮೂಗುತಿ ಕೊಡೋದಲ್ಲ, ಮೊದಲು ನಾನು ಪ್ರಾಬ್ಲಮಿಂದ ಪಾರಾಗಬೇಕು. ಮೊದಲು ನನಗೆ 2 ಕೋಟಿ ರೂಪಾಯಿ ಕೊಡು. ನನಗೆ ಬಂದಿರೋ ಸಮಸ್ಯೆಗಿಂತ ಈಗ ಈ ಕಾರ್ಯಕ್ರಮ ದೊಡ್ಡದಾ? ನನ್ನ ಪರಿಸ್ಥಿತಿ ಯಾವಾಗ ಹೇಗಿರುತ್ತೋ ಗೊತ್ತಿಲ್ಲ ರಾಧಾ. ಅದಕ್ಕೆ ಇಂಥ ನಿರ್ಧಾರನ ತಗೋಬೇಕಾಗಿ ಬಂತು. ನಿನಗಿಂತ ಮೊದಲು ಆ ಸಾಲ ಕೊಟ್ಟವ್ರ ಕೈಯಲ್ಲಿ ನಾನೇ ಸತ್ತೋಗೋ ಹಾಗಿದ್ಯಮ್ಮ. ನಿಹಾರಿಕದು ನಿಮ್ಮಂತ ಜಾತಕ ಆಗಿರೋದಕ್ಕೆ ಹೀಗ್ ತಲೆ ಮೇಲೆ ಕೂರಿಸ್ಕೋಬೇಕಾ? ಮೊದಲು ನನಗೆ 2 ಕೋಟಿ ರೂಪಾಯಿ ಕೊಡಮ್ಮ. ನೀವು 2 ಕೋಟಿ ಕೇಳ್ತಾ ಇದ್ದೀರಾ. ನಿಮ್ಮನ್ನ ನೋಡಿ ಪೃಥ್ವಿರಾಜ್ ಅಣ್ಣ ಕೂಡ ಕೇಳ್ತಾರೆ ಅಲ್ವಾ ಬಾವ? ಪೃಥ್ವಿರಾಜ್ ಅವರು ಕೇಳಲಿಲ್ಲ ಅಲ್ವಾ? ಕೇಳ್ತಾರೇನೋ, ಯಾರಿಗಾದ್ರೂ ಆಸೆ ಇರತ್ತಲ್ವಾ? ನಾನು ಈ ಮನೆ ಅಳಿಯ ಆಗಿರೋ ಮಾತ್ರಕ್ಕೆ ನಮಗೆ ಪಾಲ್ ಕೊಡಬಾರ್ದು ಅನ್ನೋ ರೂಲ್ ಏನಾದರೂ ಇದೆಯಾ ಅತ್ತೆಯವ್ರೆ? ರಾಧಾಕೃಷ್ಣಗೇನಾದರೂ ದುಡ್ಡು ಕೊಟ್ರೆ ನಮಗೂ ಏನೋ ಒಂದು ಮಾಡಿ ಅತ್ತೆಯವ್ರೆ. ನೋಡಿದ್ರಾ ಒಬ್ಬೊಬ್ರ ಮನ್ಸಲ್ಲೂ ಎಷ್ಟು ನೋವಿದೆ ಅಂತ? ಅವ್ರಿಗಿದ್ಯೋ ಇಲ್ವೋ, ಆದ್ರೆ ನೀನಂತೂ ಬೇಕು ಅಂತಾನೆ ರೊಚ್ಚಿಗೆ ಇಳಿಸ್ತಿದ್ಯಾ. ಅವನಿ ಹೇಳಿದ್ಲು ಅಂತ ಕೇಳ್ಬಿಡ್ತೀವಾ? ನಮ್ಗೇನ್ ಅಷ್ಟು ಬುದ್ಧಿ ಇಲ್ವಾ? ಅಣ್ಣ ಮತ್ತೆ ಬಾಬಾ ಸರಿಯಾಗಿ ಮಾತಾಡ್ತಿದ್ದಾರೆ. ನೀವು ಮೂಗುತಿ ಕಾರ್ಯಕ್ರಮನ ನಡೆಸಿದ್ರೆ ಮಾತ್ರ ಎಲ್ರಿಗೂ ಆಸ್ತಿಲಿ ಪಾಲ್ ಕೊಡೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಅತ್ತೆ. ಅಮ್ಮನವ್ರು ಇಲ್ದೇನೆ ಮನೇಲಿರೋ ಸಮಸ್ಯೆಗಳಿಂದ ಯಾವುದೇ ಕಾರ್ಯಕ್ರಮ ಸರಿಯಾಗಿ ನಡೀತಾ ಇಲ್ಲ. ನಾವು ಮತ್ತೆ ಮರುಚಿಂತನೆ ಮಾಡೋದು ಒಳ್ಳೇದು ವೇದ. ಅಮ್ಮ, ಅಪ್ಪ, ಬೇಡ, ನೀವು ಅಂತ ನಿರ್ಧಾರನ ತಗೋಬೇಡಿ. ನನಗೂ ಅದೇ ಅನ್ನಿಸ್ತಿದೆ ಕೃಷ್ಣ. ನಿನ್ನೆ ನೀವು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದಕ್ಕೆ ಒಪ್ಕೊಂಡೆ. ಆದರೆ ಅಮ್ಮನವ್ರು ಇಲ್ಲದೆ ಕೊಡೋದಕ್ಕೆ ನಮಗೂ ಇಷ್ಟ ಇಲ್ಲ. ಸಿಕ್ಕಿದ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡೆ ಅಲ್ವಾ? ಅಯ್ಯೋ, ಹಾಗೆ ಯಾಕೆ ಅನ್ಕೋತಾ ಇದೆಯಾ? ಪೌರ್ಣಮಿವರೆಗೂ ಕಾಯ್ಬೋದಲ್ವಾ? ಅಮ್ಮನವರು ನಮ್ಮ ಮನೆಗೂ ಬರ್ತಾಳೆ, ನಿನ್ನ ಕೋರಿಕೆನೂ ತೀರತ್ತೆ. ಹೌದಮ್ಮ, ಅಲ್ಲಿವರೆಗೂ ಈ ಕಾರ್ಯಕ್ರಮ ಮುಂದೂಡೋಣ. ಲಾವಣ್ಯ, ಇವನ್ನ ಒಳಗಡೆ ಕರ್ಕೊಂಡು ಹೋಗಿ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ಚು. ಅಮ್ಮನವ್ರು ಬಂದ ಮೇಲೆ ಕೊಡ್ತೀನಮ್ಮ. ಅವರವ್ರ ನೋವು ಅವರವ್ರಿಗಿರತ್ತೆ ನಿಹಾರಿಕಾ.
ಎಷ್ಟು ದಿನ ಆದ್ಮೇಲೆ ಒಳ್ಳೆ ಅವಕಾಶ ಸಿಕ್ಕಿತ್ತು, ಅದನ್ನ ಹಾಗೆ ಕಳ್ಕೊಂಡ್ಬಿಟ್ಟಿಯಲ್ಲ. ಭಾರತ ರತ್ನ ಅವಾರ್ಡ್ನ ರಾಷ್ಟ್ರಪತಿ ಅವ್ರ ಕೈಯಿಂದಾನೇ ತಗೋಬೇಕು ಅಂತ ಆಸೆ ಪಟ್ಟ ಹಾಗೆ ಈ ಮೂಗುತ್ತಿನ ಅತ್ತೆ ಕೈಯಿಂದಾನೇ ತಗೋಬೇಕು ಅಂತ ಆಸೆ ಪಟ್ಟೆ. ಇವಾಗ ಏನಾಯ್ತು ಅಂತ ಗೊತ್ತಾಯ್ತಲ್ವ ನಿಂಗೆ? ಛೇ, ಪಾಪ. ಅವನಿ ನಡಿ. ಬಾವಾ, ನಿಹಾರಿಕಾ ಹತ್ರ ಸ್ವಲ್ಪ ಮಾತಾಡಬೇಕು. ನೀನು ಹೋಗು ಬಾವಾ, ನಾನು ಬರ್ತೀನಿ. ನಿನ್ನೆ ನೀನು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೆ ನಿಹಾರಿಕಾ, ನಿನ್ನ ಅಭಿನಂದಿಸ್ಬೇಕು. ಆದರೆ ನಾನು ಬೆಳಿಗ್ಗೆ ಅಮ್ಮನವ್ರ ಹತ್ರ ಏನು ಕೇಳ್ಕೊಂಡೆ ಗೊತ್ತಾ? ಚಿಕ್ಕ ಮಗು ಪ್ರಾಣನ ಕಾಪಾಡೋದಕ್ಕೋಸ್ಕರ ನಿನ್ನ ರೂಪ ಉಪಯೋಗಿಸ್ಕೊಳ್ಳೋಣ ಅಂತ ಗೊತ್ತಿಲ್ದೇನೆ ನಿನ್ನ ವಿಗ್ರಹನ ಹೊರಗಡೆ ಕಳಿಸ್ಬಿಟ್ಟೆ. ಈಗ ಮೂಗುತ್ತಿ ಕೂಡ ಸುಳ್ಳು ಜಾತಕ ಹೊಂದಿರೋ ನಿಹಾರಿಕಾ ಕೈಗೆ ಸೇರ್ತಾ ಇದೆ. ಅದು ಒಳ್ಳೇದು ಅಂತ ನಿನಗೆ ಹೇಗೆ ಅನ್ನಿಸ್ತಾ ಇದೆ? ನನ್ನ ದೃಷ್ಟಿಲಂತೂ ಅದು ಒಳ್ಳೇದಲ್ಲ. ಕೆಟ್ಟೋರ ಹತ್ರ ಪವಿತ್ರವಾಗಿರೋದು ಸೇರ್ಬಾರ್ದು. ನಾನು ತಡೆಯೋ ಅವಕಾಶ ಇದೆ ಅಂದ್ರೆ ಅದನ್ನ ಕಲ್ಪಿಸು. ಹಾಗೆ ಕೇಳ್ಕೊಂಡಿದ್ದಕ್ಕೆ ದೊಡ್ಡ ಭಾವನೋ ರೂಪದಲ್ಲಿ ನನಗೆ ಅವಕಾಶ ಸಿಕ್ತು, ಉಪಯೋಗಿಸ್ಕೊಂಡೆ. ಮೂಗುತ್ತಿ ಯೋಗ ನಿಂಗಿಲ್ಲ ನಿಹಾರಿಕಾ. ಪೌರ್ಣಮಿಯೊಳಗೆ ನೀನು ವಿಗ್ರಹನ ಹೇಗೆ ತಗೊಂಡು ಬರ್ತೀಯಾ ಅಂತ ನಾನು ನೋಡ್ತೀನಿ. ವಿಗ್ರಹಕ್ಕೋಸ್ಕರ ನೀನು ತುಂಬಾ ಪ್ರಯತ್ನ ಮಾಡಿದೆ. ಇಲ್ಲಿವರೆಗೂ ಯಾವುದೇ ಕುರುಹು ಕೂಡ ಗೊತ್ತಾಗ್ಲಿಲ್ಲ. ಈ ಪ್ರಾಬ್ಲಮ್ಗೆ ಒಂದು ಎಂಡಿಂಗ್ ಯಾವಾಗ, ಎಲ್ಲಿ, ಹೇಗೆ ಸಿಗುತ್ತೆ? ಅದಕ್ಕೆ ಅಲ್ವಾ ಬಾವ ನನ್ನ ಫ್ರೆಂಡ್ ಗೀತಾ ಹತ್ರ ಹೋಗ್ತಾ ಇರೋದು. ಅವಳು ಟೂರಿಸ್ಟ್ ಗೈಡ್ ಆಗಿರೋದಕ್ಕೆ ಅವಳ ಹತ್ರ ಏನಾದರೂ ಇನ್ಫಾರ್ಮೇಶನ್ ಸಿಗತ್ತೇನೋ ಅಂತ ಫೋನ್ ಮಾಡಿದ್ದೆ. ಅವಳಿವತ್ತು ಬರೋಕ್ ಹೇಳಿದಾಳೆ. ನನ್ನ ಮನ್ಸು ಏನು ಹೇಳ್ತಾ ಇದೆ ಅಂದರೆ ವಿಗ್ರಹ ಸಿರಿಪುರದಲ್ಲೇ ಇರತ್ತೆ ಅನ್ನಿಸ್ತಾ ಇದೆ. ಅಲ್ಲೇ ಜಾಸ್ತಿ ಎಫರ್ಟ್ ಹಾಕಬೇಕು ಬಾವಾ. ನೀನಂತೂ ಯಾವ ನಂಬಿಕೆಯಿಂದ ಧೈರ್ಯದಿಂದ ಓಡಾಡ್ತಿದ್ಯೋ, ಆದರೆ ನನಗಂತೂ ದಿನಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನಾವಿಬ್ರು ಎಲ್ಲಿ ದೂರ ಆಗಿ ಹೋಗ್ತೀವೋ ಅಂತ. ನಾನು ಹೊರಗಡೆ ಹೇಳ್ಕೋತಿಲ್ಲ, ಆದರೆ ನನ್ನ ಪರಿಸ್ಥಿತಿ ಕೂಡ ಹಾಗೇ ಇದೆ ಬಾವಾ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಾವಾ. ನನ್ನ ಹಾಗೆ ನಿನಗೆ ಟೆನ್ಷನ್ ಇಲ್ವಾ? ಬಾವಾ, ಕಾರ್ ನಿಲ್ಸು. ಯಾಕೆ? ನಿಲ್ಸು ಬಾವಾ. ಗೀತಾ ಅವ್ರ ಮನೆ ಇದೇನೆ, ಅದಕ್ಕೆ ನಿಲ್ಸು ಅಂದೆ. ಹೋಗೋಣ ಬಾ ಬಾವಾ. ನನಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ನೀನು ಹೋಗು. ಸರಿ ಬಾವಾ. ಅವನಿ, ಏನ್ ಬಾವಾ? ನಿನಗೊಂದು ಕೊಡಬೇಕು, ಒಂದು ಹೇಳಬೇಕು. ಏನದು? ಆಲ್ ದ ಬೆಸ್ಟ್. ಗೀತಾ ಹತ್ರ ನಿನಗೆ ಯಾವುದಾದ್ರೂ ಕ್ಲೂ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಬಾವಾ. ಗೀತಾ, ಗೀತಾ, ಏನೇ ಅಡ್ಗೆ ಮಾಡ್ತಾ ಇದೀಯಾ? ಕಿಚನ್ ಅಲ್ಲಿ ಕೂಡ ಇಲ್ವಲ್ಲ. ರೂಮಲ್ಲಿದ್ದಾಳೆ ಅನ್ಸತ್ತೆ. ಗೀತಾ,
ಗೀತಾ 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 ಏನಿದು ಹುಚ್ಚ ಕೆಲ್ಸ? ನನ್ನನ್ನು ಕಾಪಾಡ್ಬೇಡ ಅವನಿ, ನಾನು ಸಾಯ್ಬೇಕು. ಗೀತಾ ಮೊದಲು ಇಳಿ ನೀನು. ನಾನು ಸಾಯ್ಬೇಕು ಅವನಿ, ಬಾ ಕೆಳಗಿಳಿ. ನಾನು ಸಾಯ್ಬೇಕು. ಏನಾಯ್ತೆ? ನನ್ ಬದುಕಕ್ ಇಷ್ಟ ಇಲ್ಲ. ಏ, ನನ್ನನ್ ಬಿಡು. ಇರು. ಸಾಯ್ಬೇಕು ಅನ್ಕೊಳ್ಳೋ ಸಮಸ್ಯೆ ಏನ್ ಬಂದಿದ್ಯಾ ನಿಂಗೆ? ನಿನ್ನೆ ಫೋನಲ್ಲಿ ಮಾತಾಡಿದಾಗ ಚೆನ್ನಾಗಿ ಮಾತಾಡ್ದೆ ಅಲ್ವಾ? ಅವನಿ ನಾನ್ ಬರೋದು 1 ನಿಮಿಷ ತಡ ಆಗಿದ್ರು ಎಂಥ ಅಪಾಯ ಆಗ್ತಾ ಇತ್ತು? ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳೆ. ಸಿರಿಪುರ ಅನ್ನೋ ಊರಲ್ಲಿ ರಮೇಶ್ ಅನ್ನೋ ಹುಡುಗನ ಜೊತೆ ನನ್ ಪರಿಚಯ ಆಯ್ತು. ಆ ಪರಿಚಯ ಪ್ರೀತಿಯಾಗಿ ಬದಲಾಯಿತು. ಸಿರಿಪುರಾನ? ಹೌದು. ನಾನು ಆ ಊರಿನ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಮೊದಲು ನಿನ್ ವಿಷಯ ಹೇಳು. ರಮೇಶ್ ನಾನು ಮದ್ವೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ವಿ. ಅದಕ್ಕೆ ಅವಸರಪಟ್ಟು ಶಾರೀರಿಕವಾಗಿ ಒಂದಾದ್ವಿ. ಇವಾಗ ನಮ್ ಮದ್ವೆ ಆಗಲ್ಲ, ನನ್ ಮರ್ತೋಗು ಅಂತಿದ್ದಾನೆ. ಬುದ್ಧಿ ಇದೆಯಾ ನಿಂಗೆ? ಹೇಗ್ ಮಾಡ್ಕೊಂಡೆ? ಅದು ಅಲ್ಲದೆ ಅವನು ಹೇಗೆ ಹಾಗೆ ಹೇಳ್ತಾನೆ? ಹಾಗಾದ್ರೆ ನಿನ್ನ ಪ್ರೀತಿಸಿಲ್ಲ ಅಂತಾಯ್ತು. ಕೇವಲ ನಿನ್ನ ಉಪಯೋಗಿಸ್ಕೊಂಡು ಬಿಟ್ಬಿಡೋಣ ಅಂತ ಅನ್ಕೊಂಡ. ರಮೇಶ್ ಅಂತವನಲ್ಲ ಅವನಿ. ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಅವನು ಹೇಳೋದಕ್ಕೂ ಒಂದ್ ಕಾರಣ ಇದೆ. ಏನದು? ಆ ಊರಿಗೆ ಕೆಲವು ಕಟ್ಪಾಡು ಇದೆಯಂತೆ. ಅದಕ್ಕೆ ನನ್ನ ಮದ್ವೆ ಮಾಡ್ಕೊಳಕ್ಕಾಗಲ್ಲ ಅಂತ ಈಗಷ್ಟೇ ಫೋನ್ ಮಾಡಿ ಹೇಳ್ದ. ಹಾಗಿದ್ದಾಗ ಬದುಕೋದು ಅನವಶ್ಯಕ ಅಂತ, ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ. ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದ್ಯೆ. ಅಷ್ಟಕ್ಕೂ ಆ ಊರಿನ ಕಟ್ಟುಪಾಡು ಏನಂತೆ? ಆ ವಿವರನ ಹೇಳಲಿಲ್ಲ. ಹೇಳ್ದೇನೆ ಮದ್ವೆ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಗಾಗತ್ತೆ? ಆ ಊರಲ್ಲಿ ಎಲ್ಲ ವಿಚಿತ್ರವಾಗಿರೋ ಹಾಗಿದೆ. ನಮ್ಮ ಮನೆಯಿಂದ ಅಮ್ಮನವ್ರು ಹೋದಾಗ ಸಿರಿಪುರ ಜಂಕ್ಷನ್ ಹತ್ರನೇ ಆ ಕಳ್ಳರ ಕಾರು ಸುಟ್ಟು ಹೋಗಿ ವಿಗ್ರಹ ಮಿಸ್ ಆಯ್ತು. ಈಗ ನಿನ್ ಕತೆ ಕೇಳ್ತಾ ಇದ್ರೆ ವಿಚಿತ್ರವಾಗಿದೆ. ಅಷ್ಟಕ್ಕೂ ಮದ್ವೆಗೂ ಊರಿನ ಕಟ್ಟುಪಾಡುಗಳಿಗೂ ಏನ್ ಸಂಬಂಧ? ಯಾವ ಊರಿನ ಆಚಾರ ಆದ್ರೂ ಮದ್ವೆ ಮಾಡ್ಕೋಬಾರ್ದು ಅಂತ ಹೇಳುತ್ತಾ? ಒಂದೊಂದ್ ಜಾಗದಲ್ಲಿ ಒಂದೊಂದ್ ರೀತಿ ನಡಿಬೋದು. ಆದ್ರೆ ಮದುವೆನ ನಿಲ್ಸೋ ಆಚಾರ ಎಲ್ಲಿದೆ? ಆ ಕಟ್ಟುಪಾಡುಗಳ ವಿಷಯ ಏನೋ ತಿಳ್ಕೊಳ್ಳೋಣ. ತಕ್ಷಣ ಸಿರಿಪುರಕ್ಕೆ ಹೋಗೋಣ. ನೀನೇ ಒಂದ್ ಸಮಸ್ಯೆಯಲ್ಲಿದ್ಯಾ, ಮತ್ತೆ ನನ್ನ ಸಮಸ್ಯೆಯಲ್ಲಿ ನೀನ್ ಯಾಕೆ ಅನವಶ್ಯಕವಾಗಿ ಇನ್ವಾಲ್ವ್ ಆಗ್ತೀಯಾ? ಇಬ್ರ ಸಮಸ್ಯೆಗೂ ಸಿರಿಪುರಕ್ಕೂ ತುಂಬಾ ಸಂಬಂಧ ಇದೆ. ಇಬ್ರ ಸಮಸ್ಯೆಗಳು ಆ ಊರಿಗೆನೆ ಸೇರಿದೆ. ನಿನ್ ಸಮಸ್ಯೆ ಆದ್ರೆ ಬಿಟ್ಬಿಡ್ತೀನಾ? ನನ್ನ ಫ್ರೆಂಡ್ನ ನಾನು ಕಾಪಾಡ್ಕೊಳ್ಳಲ್ವಾ? ತಕ್ಷಣ ಕಾರ್ ಬುಕ್ ಮಾಡ್ಕೊಂಡು ಹೊರಡೋಣ. ನೀನ್ ಮಾತ್ರ ಇಂಥ ಹುಚ್ಚ ಕೆಲಸ ಮಾಡಬೇಡ. ನಿಂಗೆ ನಾನಿದ್ದೀನಲ್ವೇನೆ. ಇಂಥ ಸಮಸ್ಯೆಗೆ ಸತ್ತೋಗ್ಬೇಕು ಅನ್ಕೊಂಡ್ರೆ ನಾನು ಎಷ್ಟೋ ಸಲ ಸಾಯ್ಬೇಕಿತ್ತು. ಶ್ರೀಕರ್ ಬಾವಂಗೆ ಫೋನ್ ಮಾಡಿ ಸಿರಿಪುರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇರು. ಬಾವ ಮೀಟಿಂಗಲ್ಲಿ ಇರೋ ಹಾಗಿದ್ದಾನೆ. ನಾನು ಆಮೇಲೆ ಮಾಡ್ತೀನಿ ಬಿಡು. ಮೊದಲು ನಾವು ಹೊರಡೋಣ ಬಾ. ಶ್ರೀಕರ್ಗೆ ಮದ್ವೆ ಆಗೋಗಿದೆಯಮ್ಮ. ರೈಸ್ ಮಿಲ್ಲಲ್ಲಿರೋ ಚೀಲೆಗಳಲ್ಲಿ ಲೆಕ್ಕ ವ್ಯತ್ಯಾಸ ಬರ್ತಾ ಇದೆ. ಅದು ನಿನ್ ಕೆಲ್ಸನಾ ಅವ್ರ ಕೆಲ್ಸನಾ? ನೀನು ನನ್ನ ಅನುಮಾನಿಸ್ತಿದ್ಯಾಕೋ? ನೆರಳನ್ ಕೂಡ ನಂಬೋದಕ್ಕಾಗ್ತಿಲ್ಲ. ದಿನಗಳಂಥದ್ದಿದೆ. ನೀನ್ ನಮ್ಮ ಮನೇಲಿರೋದು ಅನಾವಶ್ಯಕ. ನಿನ್ನ ಹೊರಗಡೆ ಬಿಸಾಕ್ತೀನಿ.
ಏನಮ್ಮಿ ನೀನ್ ಮಾಡ್ತಿರೋ ಕೆಲಸ? ವಿಗ್ರಹನ ಯಾಕೆ ಬಿಸಾಕ್ತಿದ್ಯಾ? ವಿಗ್ರಹ ನಿನಗೇನ್ ಮಾಡಿತ್ತು? ಇದೆಲ್ಲ ಅಕ್ಕನ ಡೈಲಾಗು. ಅದನ್ನ ನಾನು ಹೇಳ್ಬಿಟ್ಟೆ ಅಲ್ವಾ ಅಕ್ಕ?